ಸಿಎಂ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಮೂವರ ನಡುವೆ ರೇಸ್ ಇದೆ. ಕೇರಳಂ ಸಿಎಂ ರೇಸ್ ಮೂವರು ನಾಯಕರ ಮಧ್ಯೆ ಪೈಪೋಟಿ ಜೋರಾಗಿರುವಂತದ್ದು. ಸಿಎಂ ರೇಸ್ನಲ್ಲಿ ರಮೇಶ್ ಚೆತ್ತಿನಥಲ್, ವೇಣುಗೋಪಾಲ್, ಸತೀಶ್ ಮೂವರು ಕೂಡ ಇದ್ದಾರೆ. ಕೇರಳಂ ಸಿಎಂ ರೇಸ್ ಮೂವರು ನಾಯಕರ ಮಧ್ಯೆ ಪೈಪೋಟಿ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿಥಲ, ವೇಣುಗೋಪಾಲ್, ಸತೀಶ್ ಮೂವರು ಕೂಡ ಇರುವಂತದ್ದು. ಕಾಂಗ್ರೆಸ್ ಕಚೇರಿ ಎದುರುಗಡೆ ಕೆಸಿ ವೇಣುಗೋಪಾಲ್ ಫ್ಲೆಕ್ಸ್ ಅಳವಡಿಕೆ ಆಗಿದೆ. ತಿರುವನಂತಪುರಂನ ವೆಳ್ಳಾಯಂಬಲಂನಲ್ಲಿರುವ ಕಾಂಗ್ರೆಸ್ ಕಚೇರಿದು ಉಮ್ಮನ್ನ ಚಾಂಡಿ ನಂತರ ಈಗ ವೇಣುಗೋಪಾಲ್ ಸಿಎಂ ಆಗಬೇಕು, ವೇಣುಗೋಪಾಲ್ ಸಿಎಂ ಆಗಬೇಕು ಅಂತ ಫ್ಲೆಕ್ಸ್ ಅನ್ನಿ ಬರೆದಿದ್ದಾರೆ. ಇದೀಗ ಮೂವರ ನಡುವೆ ಕೂಡ ಒಂದು ರೀತಿಯಾದಂತಹ ಪೈಪೋಟಿ ಇರುವಂತದ್ದು. ಹಾಗಾಗಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿಥಲ, ವೇಣುಗೋಪಾಲ್, ಅದೇ ರೀತಿಯಾಗಿ ಸತೀಶನ್ ಮೂವರು ಕೂಡ ಇರುವಂತದ್ದು. ಕಾಂಗ್ರೆಸ್ ಕಚೇರಿ ಎದುರುಗಡೆ ಕೆಸಿ ವೇಣುಗೋಪಾಲ್ ಫ್ಲೆಕ್ಸ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಅದರಲ್ಲಿ ಬರ್ದಿರುವಂತದ್ದು ವೇಣುಗೋಪಾಲ್ ಸಿಎಂ ಆಗ್ಲೇಬೇಕು ಅಂತ ಫ್ಲೆಕ್ಸ್ ಅಲ್ಲಿ ಬರ್ದಿದ್ದಾರೆ. ಎಲ್ಲೋ ಒಂದ್ ಕಡೆ ಕೇರಳದಲ್ಲಿ ಒಟ್ಟು ಸ್ಥಾನ ಇದ್ದಿದ್ದಂಥದ್ದು 140, ಬಹುಮತ ಬರಬೇಕಾಗಿದ್ದಂಥದ್ದು 71. ಅದರಲ್ಲಿ UDF 89 ಸ್ಥಾನಗಳನ್ನ ಪಡೆದುಕೊಂಡಿರುವಂಥದ್ದು. LDF 35, ಬಿಜೆಪಿ 3, ಇತರರು 13. ಹಾಗಾಗಿ ದಶಕದಲ್ಲಿ ಇದೇ ಮೊದಲ ಸಲ ಎಲ್ಲೂ ಈಗ ಎಡಪಕ್ಷದ ಆಡಳಿತ ಇಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಇಲ್ಲ. ಹಾಗಾಗಿ ಮೂವರ ನಡುವೆ ಪೈಪೋಟಿ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಕೇರಳದಲ್ಲಿ ಸಿಎಂ ರೇಸ್ನಲ್ಲಿ ಮೂವರು ಗುರುತಿಸಿಕೊಂಡಿದ್ದಾರೆ. ಒಂದು ರಮೇಶ್ ಚೆನ್ನಿಥಲ, ವೇಣುಗೋಪಾಲ್, ಸತೀಶನ್ ಮೂವರು ಕೂಡ ಇರುವಂಥದ್ದು. ಸತತ 10 ವರ್ಷಗಳ LDF ಆಡಳಿತಕ್ಕೆ ತೆರೆ ಬಿದ್ದಿದೆ. ಕಾಂಗ್ರೆಸ್ ತೆಕ್ಕೆಗೆ ಮತ್ತೊಂದು ರಾಜ್ಯ ಕೂಡ ಇರುವಂಥದ್ದು. ಎಡರಂಗ ಮಣಿಸಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು. ಸತತ 10 ವರ್ಷಗಳಿಂದ ಆಡಳಿತವನ್ನ ನಡೆಸ್ತಾ ಇದ್ದಂತಹ CPM ನೇತೃತ್ವದ LDF ಮೈತ್ರಿಕೂಟಕ್ಕೆ ಈ ಸಲ ಕೂಡ ಕೇರಳದಲ್ಲಿ ಸೋಲಾಗಿದೆ. ರಾಜ್ಯ ವಿಧಾನಸಭೆಯಲ್ಲಿ 140 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿ ಕೂಡ ಆಗಿರುವಂಥದ್ದು. ಇನ್ನೊಂದು ಕಡೆನಲ್ಲಿ ಬಿಜೆಪಿ ಕೂಡ ತನ್ನ ಖಾತೆಯನ್ನ ತೆರುವಲ್ಲಿ ಯಶಸ್ವಿ ಆಗಿದೆ ಅಂತ ಅಂದ್ರೆ ತಪ್ಪಾಗುವುದಿಲ್ಲ. ಕೇರಳದಲ್ಲೂ ಕೂಡ ಸೋಲಿನ ಪರಿಣಾಮ ಇದೀಗ ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ ಎಡಪಕ್ಷಗಳ ಆಡಳಿತ ಇಲ್ಲದಂತಾಗಿರುವಂಥದ್ದು. ಈ ಹಿಂದೆ ಪಶ್ಚಿಮ ಬಂಗಾಳ, ಕೇರಳ, ತ್ರಿಪುರಾದಲ್ಲಿ ಭಾರೀ ಪ್ರಾಬಲ್ಯ ಹೊಂದಿದ್ದಂಥ ಎಡಪಕ್ಷಗಳು ಈಗ ಅದನ್ನ ಕಳೆದುಕೊಂಡು ದಶಕಗಳಿಂದ ಕೇರಳದಲ್ಲಿ ಮಾತ್ರ ಅಸ್ತಿತ್ವವನ್ನ ಉಳಿಸಿಕೊಂಡಿದ್ವು. ಇದೀಗ ಅದು ಕೂಡ ಪಕ್ಷದ ಕೈತಪ್ಪಿ ಹೋಗಿದೆ. ಹಾಗಾಗಿ ಇನ್ನೊಂದು ಕಡೆನಲ್ಲಿ ಮೂವರು ನಾಯಕರ ಮಧ್ಯೆ ಪೈಪೋಟಿ ಕೂಡ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಸತತ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯ ಬಿಸಿಯನ್ನ LDF ಎದುರಿಸಬೇಕಾಗಿತ್ತು. ಹಾಗಾಗಿ ಜಯಕ್ಕೆ ಅದು ಒಂದು ಕೂಡ ಕಾರಣ ಆಗಿರುವಂಥದ್ದು. ಇದೀಗ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಯಾರಿಗೆ ಹೋಗುತ್ತೆ ಸಿಎಂ ಪಟ್ಟ ಅನ್ನೋದು ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ. ಮೂವರು ರೇಸ್ನಲ್ಲಿದ್ದಾರೆ. ಮೂವರು ನಾಯಕರ ಮಧ್ಯೆ ಪೈಪೋಟಿ ಶುರುವಾಗಿರುವಂಥದ್ದು.